ಕಾಫಿ ನಾಡಿನಲ್ಲಿ ನಕ್ಸಲರ ಯುಗಾಂತ್ಯ ಈ ಮೂಲಕ ಆಗ್ತಾ ಇದೆ. ರಾಜ್ಯದಲ್ಲಿ ಉಳಿದಿದ್ದಂತಹ ಏಕೈಕ ನಕ್ಸಲ್ ಅಂತ ಹೇಳಿದ್ರೆ ಅದು ರವೀಂದ್ರ ಅನ್ನುವಂತಹ ವ್ಯಕ್ತಿ. ಫೈನಲಿ ಆತ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಮುಂದಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೂಲಕ ಕೆಂಪು ಉಗ್ರರ ಇತಿಹಾಸ 2001ರಿಂದ ಚಿಕ್ಕಮಗಳೂರು ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ಏನಿತ್ತು ಅದೆಲ್ಲದಕ್ಕೂ ಕೂಡ ಶರ ಬರೆಯುವಂತಹ ಕೆಲಸ ಆಗ್ತಾ ಇದೆ. ರವೀಂದ್ರ ಮೇಲೆ ಒಂದು 14ಕ್ಕೂ ಹೆಚ್ಚು ಪ್ರಕರಣಗಳಿದ್ದಾವೆ. ಸಮಾಜದ ಮುಖ್ಯವಾಹಿನಿಗೆ ಈತನನ್ನ ಹೇಗಾದ್ರೂ ಮಾಡಿ ಕರೆತರಬೇಕು ಅಂತ ಸರ್ವ ಪ್ರಯತ್ನಗಳು ಕೂಡ ಆಗಿತ್ತು. ಇತ್ತೀಚೆಗಷ್ಟೇ ಜನವರಿ 8ನೇ ತಾರೀಕು ನಮಗೆ ನೆನಪಿರಬಹುದು. 6 ಜನ ನಕ್ಸಲರು ಮುಖ್ಯಮಂತ್ರಿಗಳ ಮುಂದೆನೆ ಬಂದು ಶರಣಾಗಿದ್ರು. ಶಸ್ತ್ರತ್ಯಾಗವನ್ನ ಮಾಡಿ ತಪ್ಪೊಪ್ಕೊಂಡು ಸರೆಂಡರ್ ಆಗಿದ್ರು. ರವೀಂದ್ರ ಮಾತ್ರ ಬಂದಿರಲಿಲ್ಲ. ಆತನನ್ನ ಕೂಡ ಎನಿ ಮೂಮೆಂಟ್ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಸೊ ಇವತ್ತು ಫೈನಲಿ ಆತ ಜಿಲ್ಲಾಡಳಿತದ ಮುಂದೆ 12 ಗಂಟೆಗೆ ಬಂದು ಶರಣಾಗತಿ ಆಗ್ತಾನೆ ಅನ್ನೋದ್ರ ಡೀಟೇಲ್ಸ್ ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಇದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಜಿಲ್ಲೆಯ ಒಂದು ಸಮಿತಿ ಇರುತ್ತೆ. ಅನಂತರ ಆತನನ್ನ ಪೊಲೀಸರ ಮುಂದೆ ಹಾಜರುಪಡಿಸಲಾಗುತ್ತೆ. ಯಾರು ಈತನನ್ನ ವಶಕ್ಕೆ ಪಡಿತಾರೆ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ NIA ಕೂಡ ಈ ಪ್ರಕರಣದಲ್ಲಿ ಇರುತ್ತೆ.